Earth's magnetic elements. We know that Earth behaves as a magnet. ಈಗ ನಮಗೆ ಗೊತ್ತಿದೆ ಅರ್ತ್ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡುತ್ತೆ ಅಂತೇಳಿ. ಹಾಗಾದ್ರೆ ಇಲ್ಲಿ ಅರ್ತ್ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡ್ತಾ ಇದ್ರೆ ಅಲ್ಲಿ ಎಲಿಮೆಂಟ್ಸ್ಗಳಿದ್ದಾವೆ. ದ ಎಲಿಮೆಂಟ್ಸ್ ವಿಚ್ ಡಿಟರ್ಮಿನ್ ದ magnitude and direction of the magnetic field at the place are called Earth's magnetic elements. The elements which are used to determine magnitude and direction of the magnetic field at the place are called Earth's magnetic elements. ಯಾವೊಂದು ಎಲಿಮೆಂಟ್ಸ್ಗಳು ಅದನ್ನ ಆ ಪ್ಲೇಸಲ್ಲಿ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಅನ್ನು ಕೊಡ್ತಾವೋ ಅಂಥ ಎಲಿಮೆಂಟ್ಸ್ಗೆ ಅರ್ತ್ಸ್ ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇಲ್ಲಿ ದೇರ್ ಆರ್ 3 ಅರ್ತ್ಸ್ ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್. ಒನ್ ಈಸ್ ಡಿಕ್ಲಿನೇಷನ್, ಸಿಂಬಲ್ ಡೆಲ್ಟಾ. ಸೆಕೆಂಡ್ ಒನ್ ಈಸ್ ಇನ್ಕ್ಲಿನೇಷನ್ ಆರ್ ಮ್ಯಾಗ್ನೆಟಿಕ್ ಡಿಪ್, ಸಿಂಬಲ್ ಇಸ್ ಥೀಟಾ. ಆ್ಯಂಡ್ ಥರ್ಡ್ ಒನ್ ಈಸ್ ಹಾರಿಜಾಂಟಲ್ ಕಾಂಪೋನೆಂಟ್ ಆಫ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, BH. ಡಿಕ್ಲಿನೇಷನ್, inclination or magnetic dip and horizontal component of the earth's magnetic field. So ಇದನ್ನ ಅರ್ತ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇದು ಆಕ್ಸಿಸ್ ಆಫ್ ದ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟಿಕ್ ನೀಡ್ಲ್. ನಾವು ಮ್ಯಾಗ್ನೆಟಿಕ್ ನೀಡ್ಲ್ ಅನ್ನ ಫ್ರೀಯಾಗಿ ಸಸ್ಪೆಂಡ್ ಮಾಡದ ಬರ್ತಕ್ಕಂಥ ಆಕ್ಸಿಸ್, ದಟ್ ಆಕ್ಸಿಸ್ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಆಕ್ಸಿಸ್ ಆಫ್ ದ ಅರ್ತ್. ಅದನ್ನು ನಾವು ಮ್ಯಾಗ್ನೆಟಿಕ್ ಆಕ್ಸಿಸ್ ಆಫ್ ದ ಅರ್ತ್ ಅಂತ ಕರಿತೀವಿ. ಹಾಗಾದ್ರೆ ನೀಡ್ಲದು ಇದು ನಾರ್ತ್ ಪೋಲ್ ಆದರೆ ಇದು ಸೌತ್ ಪೋಲ್ ಆಫ್ ದಿ ಅರ್ತ್ ಆಗುತ್ತೆ. ಇದು ನೀಡ್ಲದು ಸೌತ್ ಪೋಲ್ ಆದರೆ ಇದು ಅರ್ಥದ ನಾರ್ತ್ ಪೋಲ್ ಆಗುತ್ತೆ, ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಆಫ್ ದಿ ಅರ್ತ್. ಹಾಗಾದ್ರೆ ಇಲ್ಲಿ ದ ಆಕ್ಸಿಸ್ ವಿಚ್ ಲೈಸ್ ನಿಯರ್ ದ ಮ್ಯಾಗ್ನೆಟಿಕ್ ಆಕ್ಸಿಸ್ ಆಫ್ ದ ಅರ್ತ್ ಇಸ್ ಕಾಲ್ಡ್ ಜಿಯೋಗ್ರಫಿಕ್ ಆಕ್ಸಿಸ್. ಈ ಒಂದು ಮ್ಯಾಗ್ನೆಟಿಕ್ ಆಕ್ಸಿಸ್ಗೆ ಹತ್ತಿರದಲ್ಲಿ ಇನ್ನೊಂದು ಆಕ್ಸಿಸ್ ಬರುತ್ತೆ, ಅದಕ್ಕೆ ನಾವು ಜಿಯೋಗ್ರಫಿಕ್ ಆಕ್ಸಿಸ್ ಅಂತ ಕರಿತೀವಿ. ಇದು ಜಿಯೋಗ್ರಫಿಕ್ ನಾರ್ತ್, ಅದರ ಅರ್ಥದ ಸೌತ್ ಪೋಲ್ ಹತ್ರ ಜಿಯೋಗ್ರಫಿಕ್ ನಾರ್ತ್ ಪೋಲ್ ಇರುತ್ತೆ, ಅರ್ಥದ ನಾರ್ತ್ ಪೋಲ್ ಹತ್ರ ಜಿಯೋಗ್ರಫಿಕ್ ಸೌತ್ ಪೋಲ್ ಬರುತ್ತೆ. ಹಾಗಾದ್ರೆ ದಿಸ್ ಇಸ್ ಕಾಲ್ಡ್ ಜಿಯೋಗ್ರಫಿಕ್ ಆಕ್ಸಿಸ್ ಆ್ಯಂಡ್ ದಿಸ್ ಒನ್ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಆಕ್ಸಿಸ್. ಹಾಗಾದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂದ್ರೆ ಏನು? The vertical plane passing through the magnetic axis at the place. The vertical plane passing through, this is the vertical plane passing through the magnetic axis at the place is called magnetic meridian. ಯಾವೊಂದು ವರ್ಟಿಕಲ್ ಪ್ಲೇನೋ ಆ ಪ್ಲೇಸಲ್ಲಿ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಆಕ್ಸಿಸ್ ಮೂಲಕ ಈ ರೀತಿ ಪಾಸ್ ಆಗುತ್ತೋ ಆಗ ಇದಕ್ಕೆ ನಾವೆಂತ ಕರಿತೀವಿ? ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತೀವಿ. ಹಾಗೇನೆ ದ ವರ್ಟಿಕಲ್ ಪ್ಲೇನ್ ಪಾಸಿಂಗ್ ಥ್ರೂ ದ ಜಿಯೋಗ್ರಫಿಕ್ ಆಕ್ಸಿಸ್ ಅಟ್ ದ ಪ್ಲೇಸ್. ದ ವರ್ಟಿಕಲ್ ಪ್ಲೇನ್ ಪಾಸಿಂಗ್ ಥ್ರೂ ದ ಜಿಯೋಗ್ರಫಿಕ್ ಆಕ್ಸಿಸ್ ಅಟ್ ದ ಪ್ಲೇಸ್ ಇಸ್ ಕಾಲ್ಡ್ ಜಿಯೋಗ್ರಫಿಕ್ ಮೆರಿಡಿಯನ್. ಯಾವೊಂದು ವರ್ಟಿಕಲ್ ಪ್ಲೇನೋ ಆ ಪ್ಲೇಸಲ್ಲಿ ಇರ್ತಕ್ಕಂಥ ಈ ಜಿಯೋಗ್ರಫಿಕ್ ಆಕ್ಸಿಸ್ ಮೂಲಕ ಈ ರೀತಿ ಪಾಸ್ ಆಗುತ್ತೋ ಆಗ ಇದೇನಾಗುತ್ತೆ? ಜಿಯೋಗ್ರಫಿಕ್ ಮೆರಿಡಿಯನ್ ಆಗುತ್ತೆ. ಹಾಗಾದ್ರೆ ನಾವು ಈಗ ಅರ್ಜು ಮಾಡ್ಕೊಳ್ಳೋಣ, ಇದು ಮ್ಯಾಗ್ನೆಟಿಕ್ ಆಕ್ಸಿಸ್, ಇದು ಈ ಒಂದು ಮ್ಯಾಗ್ನೆಟಿಕ್ ಮೆರಿಡಿಯನ್, ಇದು ಜಿಯೋಗ್ರಫಿಕ್ ಮೆರಿಡಿಯನ್ ಅಂತೇಳಿ. ದಿಸ್ ಈಸ್ ಜಿಯೋಗ್ರಫಿಕ್ ಮೆರಿಡಿಯನ್ ಅಂಡ್ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತಂದ್ರೆ ಇವೆರಡು ಮೆರಿಡಿಯನ್ಸ್ಗಳ ಮಧ್ಯೆ ಇಲ್ಲೊಂದು ಆ್ಯಂಗಲ್ ಬರುತ್ತಲ್ಲ, ದಿಸ್ ಆ್ಯಂಗಲ್ ಇಸ್ ಕಾಲ್ಡ್ ದಿಸ್ ಆ್ಯಂಗಲ್ ಇಸ್ ಕಾಲ್ಡ್ ಡಿಕ್ಲಿನೇಷನ್. ಆ್ಯಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂಡ್ ಜಿಯೋಗ್ರಫಿಕ್ ಮೆರಿಡಿಯನ್ ಅಟ್ ದ ಪ್ಲೇಸ್ ಇಸ್ ಕಾಲ್ಡ್ ಡಿಕ್ಲಿನೇಷನ್. ಆ ಪ್ಲೇಸಲ್ಲಿ ಇರ್ತಕ್ಕಂಥ ಈ ಒಂದು ಜಿಯೋಗ್ರಫಿಕ್ ಮ್ಯಾಗ್ನೆಟಿಕ್ ಮೆರಿಡಿಯನ್ನು ಮತ್ತು ಈ ಒಂದು ಜಿಯೋಗ್ರಫಿಕ್ ಮೆರಿಡಿಯನ್ಗಳ ಮಧ್ಯೆ ಏನು ಆ್ಯಂಗಲ್ ಬರುತ್ತಲ್ಲ, ಈ ಒಂದು ಆ್ಯಂಗಲ್ಗೆ ನಾವೆಂತ ಕರಿತೀವಿ? ಡಿಕ್ಲಿನೇಷನ್ ಅಂತ ಕರಿತೀವಿ. ಸೊ ಇಲ್ಲಿದೆ ನೋಡಿ, ಈ ಒಂದು ವರ್ಟಿಕಲ್ ಪ್ಲೇನ್ ಐತಲ್ಲ, ಇದೇನಿದು ಮ್ಯಾಗ್ನೆಟಿಕ್ ಮೆರಿಡಿಯನ್. ಇನ್ನೊಂದು ವರ್ಟಿಕಲ್ ಪ್ಲೇನ್ ಐತಲ್ಲ, ಇದು ಜಿಯೋಗ್ರಫಿಕ್ ಮೆರಿಡಿಯನ್. ಹಾಗಾದ್ರೆ ಇವೆರಡುಗಳ ಮಧ್ಯೆ ಇರ್ತಕ್ಕಂಥ ಈ ಒಂದು ಆ್ಯಂಗಲ್ಗೆ ಡಿಕ್ಲಿನೇಷನ್ ಅಂತ ಕರಿತೀವಿ. ಹಾಗಾದ್ರೆ ಇನ್ಕ್ಲಿನೇಷನ್ ಅಂದ್ರೆ ಏನು ಅಥವಾ ಮ್ಯಾಗ್ನೆಟಿಕ್ ಡಿಪ್ ಅಂದ್ರೆ ಏನು? ದ ಆ್ಯಂಗಲ್ ಬಿಟ್ವೀನ್ axis of the freely suspended magnetic needle and the horizontal drawn in the magnetic meridian is called magnetic dip or nothing but inclination. ಇಲ್ಲಿ
ಈ ಒಂದು ಆಕ್ಸಿಸ್ ಆಫ್ ದ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟಿಕ್ ನೀಡ್ಲು ಮತ್ತು ಇಲ್ಲಿರ್ತಕ್ಕಂಥ ಹಾರಿಜೆಂಟಲ್ ಲೈನ್ ಇಂದ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಲ್ಲಿ ಇರ್ತಕ್ಕಂಥ ಹಾರಿಜೆಂಟಲ್ ಲೈನು ಮತ್ತು ಆಕ್ಸಿಸ್ ಆಫ್ ದ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟಿಕ್ ನೀಡ್ಲುಗಳ ಮಧ್ಯೆ ಬರ್ತಕ್ಕಂಥ ಈ ಒಂದು ಆಂಗಲ್ ಆಫ್ ಡಿಪ್ ಅಂತ ಕರಿತೀವಿ, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಇನ್ಕ್ಲಿನೇಷನ್. ಸೊ ಇದು ಹಾರಿಜೆಂಟಲ್ ಡ್ರಾನ್ ಇಂದ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತ ಅನ್ಕೊಳ್ಳಿ. ಸೊ ಈ ಒಂದು ಪೆನ್ ಅನ್ನ ಮ್ಯಾಗ್ನೆಟಿಕ್ ನೀಡ್ಲ್ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಈ ಹಾರಿಜೆಂಟಲ್ ಸರ್ಫೇಸು ಈ ಪೆನ್ಗಳ ಮಧ್ಯೆ ಇಲ್ಲೊಂದು ಆಂಗಲ್ ಬರುತ್ತೆ. ಸೊ ದಟ್ ಆಂಗಲ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಡಿಪ್ ಅಥವಾ ಇನ್ಕ್ಲಿನೇಷನ್. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಆಕ್ಸಿಸ್. ಇದು ಹಾರಿಜೆಂಟಲ್ ಡ್ರಾನ್ ಇಂದ ಮ್ಯಾಗ್ನೆಟಿಕ್ ಮೆರಿಡಿಯನ್. ಇವೆರಡುಗಳ ಮಧ್ಯೆ ಇಲ್ಲೊಂದು ಸ್ಮಾಲ್ ಆಂಗಲ್ ಬರುತ್ತೆ. ಹಾಗಾದ್ರೆ ದಿಸ್ ಆಂಗಲ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಡಿಪ್ ಥೀಟಾ. ಸೊ ನೆಕ್ಸ್ಟ್ ಟೋಟಲ್ ಇಲ್ಲಿ axis of the freely suspended magnetic needle is nothing but the direction of the total Earth's magnetic field. ಈ ಒಂದು ಆಕ್ಸಿಸ್ ಆಫ್ ದ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟಿಕ್ ನೀಡ್ಲ್ ಮೂಲಕ ಅರ್ಥದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಆಕ್ಸಿಸ್ ಆಫ್ ದ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟಿಕ್ ನೀಡ್ಲ್. ಅಲಾಂಗ್ ದಿಸ್ ಡೈರೆಕ್ಷನ್ ಟೋಟಲ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇರುತ್ತೆ. ದಿಸ್ ಟೋಟಲ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಸ್ ರಿಸಾಲ್ವ್ಡ್ ಇಂಟು ಟೂ ಕಾಂಪೋನೆಂಟ್ಸ್. ಒನ್ ಈಸ್ horizontal component BH and another one is vertical component BV. ಅಂದರೆ ಈ ಮ್ಯಾಗ್ನೆಟಿಕ್ ಮೆರಿಡಿಯನ್ನ ಡಯಾಗನಲ್ ಮೂಲಕ ಬರ್ತಕ್ಕಂಥದ್ದು ಟೋಟಲ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಅದಕ್ಕೆ ಸಿಂಬಲ್ ಬಿ ಅಂತ ಕೊಡ್ತೀವಿ. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ಇದು ಎರಡು ಕಾಂಪೋನೆಂಟ್ಸ್ ಆಗಿ ರಿಸರ್ವ್ ಆಗುತ್ತೆ. ಒಂದು ಮ್ಯಾಗ್ನೆಟಿಕ್ ಮೆರಿಡಿಯನ್ ಹಾರಿಜೆಂಟಲ್ ಲೈನ್ ಅಲ್ಲಿ ಬರ್ತಕ್ಕಂಥದ್ದು BH ಇಸ್ ನಥಿಂಗ್ ಬಟ್ ಹಾರಿಜೆಂಟಲ್ ಕಾಂಪೋನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದೇ ಮ್ಯಾಗ್ನೆಟಿಕ್ ಮೆರಿಡಿಯನ್ ವರ್ಟಿಕಲ್ ಲೈನ್ ಅಲ್ಲಿ ಬರುತ್ತೆ. ಈ ಒಂದು ವರ್ಟಿಕಲ್ ಲೈನ್ ಅಲ್ಲಿ ಬರ್ತಕ್ಕಂಥದ್ದು ವರ್ಟಿಕಲ್ ಕಾಂಪೋನೆಂಟ್ ಆಫ್ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ BV. ಹಾಗಾದ್ರೆ BH ಅಂದ್ರೆ ಏನು? ದ ಕಾಂಪೋನೆಂಟ್ ಆಫ್ ದ ಅರ್ತ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಹಾರಿಜೆಂಟಲ್ ಇಂದ ಮ್ಯಾಗ್ನೆಟಿಕ್ ಮೆರಿಡಿಯನ್. ಅಂದ್ರೆ ಈ ಡಯಾಗನಲ್ ಮೂಲಕ ಬರ್ತಕ್ಕಂಥದ್ದು ಬಿ ಈ ಒಂದು ಹಾರಿಜೆಂಟಲ್ ಬರ್ತಕ್ಕಂಥದ್ದು BH. ಹಾಗಾದ್ರೆ ಈ ವರ್ಟಿಕಲ್ ಲೈನ್ ಅಲ್ಲಿ ಬರ್ತಕ್ಕಂಥದ್ದು BV. ಹಾಗಾದ್ರೆ ಅರ್ತ್ನ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಯಾವೊಂದು ಕಾಂಪೋನೆಂಟು ಆ ಮ್ಯಾಗ್ನೆಟಿಕ್ ಮೆರಿಡಿಯನ್ ಹಾರಿಜೆಂಟಲ್ ಅಲ್ಲಿ ಬರುತ್ತೋ ಅದಕ್ಕೆ BH ಅಂತ ಕರಿತೀವಿ. ದ ಕಾಂಪೋನೆಂಟ್ ಆಫ್ ಅರ್ತ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಹಾರಿಜೆಂಟಲ್ ಇನ್ ದ ಮ್ಯಾಗ್ನೆಟಿಕ್ ಮೆರಿಡಿಯನ್ is called BH. Similarly, the component of Earth's total magnetic field along the vertical in the magnetic meridian is called BV. ಈ ರೀತಿ ನಾವು ಡೆಫಿನೇಷನ್ ಅನ್ನು ಹೇಳ್ತೀವಿ. ಹಾಗಾದ್ರೆ ಇವುಗಳ ಮಧ್ಯೆ ಇರ್ತಕ್ಕಂಥ ರಿಲೇಷನ್ ಬೇಕು. ಸೈನ್ ಥೀಟಾ ಈಕ್ವಲ್ ಟು ಈ ಥೀಟಾಗೆ ಆಪೋಸಿಟ್ ಸೈಡ್ ಅಲ್ಲಿ BV ಬರುತ್ತೆ. ದೆನ್ ಅಟ್ ಹೈಪರ್ಟ್ಯೂಸ್ ಸೈಡ್ ಅಲ್ಲಿ B ಬರುತ್ತೆ. ಅಂದ್ರೆ ಡಯಾಗನಲ್ ಅಲ್ಲಿ B ಇದೆ. ಆ ಒಂದು ಮ್ಯಾಗ್ನೆಟಿಕ್ ಮೆರಿಡಿಯನ್ ವರ್ಟಿಕಲ್ ಪ್ಲೇನ್ ಅಲ್ಲಿ BV ಇದೆ. ಹಾಗಾಗಿ ಥೀಟಾಗೆ ಆಪೋಸಿಟ್ ಸೈಡ್ BV, ಹೈಪರ್ಟ್ಯೂಸ್ ಸೈಡ್ B ಆಗುತ್ತೆ. ಸೊ ಸೈನ್ ಥೀಟಾ ಈಕ್ವಲ್ ಟು BV ಅಪಾನ್ B, ದೆನ್ BV ಈಸ್ ಈಕ್ವಲ್ ಟು B ಸೈನ್ ಥೀಟಾ. ಅದೇ ರೀತಿ ಕಾಸ್ ಥೀಟಾ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ ಅಲ್ಲಿ BH ಇದೆ, ಹೈಪರ್ಟ್ಯೂಸ್ ಸೈಡ್ ಅಲ್ಲಿ B ಇದೆ. ಹಾಗಾಗಿ ಕಾಸ್ ಥೀಟಾ ಈಕ್ವಲ್ ಟು BH ಅಪಾನ್ B, ದೆನ್ BH ಇಸ್ ಈಕ್ವಲ್ ಟು B ಕಾಸ್ ಥೀಟಾ. ಹಾಗಾದ್ರೆ BV ಈಕ್ವಲ್ ಟು B ಸೈನ್ ಥೀಟಾ ಮತ್ತು BH ಈಕ್ವಲ್ ಟು B ಕಾಸ್ ಥೀಟಾ ಇವೆರಡನ್ನು ಡಿವೈಡ್ ಮಾಡಿದ್ರೆ ಸೈನ್ B ಮತ್ತು B ಕ್ಯಾನ್ಸಲ್ ಆಗಿ ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಈಕ್ವಲ್ ಟು BV ಡಿವೈಡೆಡ್ ಬೈ BH ಆಯ್ತು. ಸೊ ನೆಕ್ಸ್ಟ್ ಇವೆರಡು ಈಕ್ವೇಶನ್ BV ಈಕ್ವಲ್ ಟು B ಸೈನ್ ಥೀಟಾ ಮತ್ತು BH ಈಕ್ವಲ್ ಟು B ಕಾಸ್ ಥೀಟಾ ಇವೆರಡನ್ನು ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ಆಗ BV ಸ್ಕ್ವೇರ್ ಪ್ಲಸ್ BH ಸ್ಕ್ವೇರ್ ಇಸ್ ಈಕ್ವಲ್ ಟು B ಸ್ಕ್ವೇರ್ ಬರುತ್ತೆ. ಇವು ರಿಲೇಷನ್ ಬಿಟ್ವೀನ್ BH, BV, B ಅಂಡ್ ಥೀಟಾ ಅವುಗಳ ಮಧ್ಯೆ ಇರತಕ್ಕಂಥ ರಿಲೇಷನ್. ಹಾಗಾದ್ರೆ ಇದು ಪೋಲಾರ್ ರೀಸನ್. ಈ ಒಂದು ಪೋಲ್ಸ್ ಹತ್ರ ಆಂಗಲ್ ಆಫ್ ಮ್ಯಾಗ್ನೆಟಿಕ್ ಡಿಪ್ ಈಸ್ 90 ಡಿಗ್ರಿ. ಅಂದ್ರೆ ನೀಡ್ಲನ್ನು ಇಟ್ಟರೆ ಅದು ವರ್ಟಿಕಲ್ ಅನ್ನು ನಿಲ್ಲುತ್ತೆ. ಅಂದ್ರೆ ಥೀಟಾ 90 ಡಿಗ್ರಿ ಇರುತ್ತೆ. ಬಟ್ BH ಈಕ್ವಲ್ ಟು 0 ಅಟ್ ದಿ ಪೋಲ್ಸ್, ಬಟ್ BV is equal to B, which is same as the total Earth's magnetic field. ಅಂದ್ರೆ ಪೋಲ್ಸ್ ಹತ್ರ ಥೀಟಾ 90 ಡಿಗ್ರಿ ಇರುತ್ತೆ ಮ್ಯಾಕ್ಸಿಮಮ್, ಬಟ್ BH 0 ಇರುತ್ತೆ. ಅಂಡ್ BV is also maximum, which is equal to total Earth's magnetic field. ಇದು ಈಕ್ವೇಟರ್ ರೀಸನ್ ಆಗುತ್ತೆ. ಹಾಗಾದ್ರೆ ಈ ಒಂದು ಈಕ್ವೇಟರ್ ರೀಸನ್ ಅಲ್ಲಿ ಥೀಟಾ ಈಕ್ವಲ್ ಟು 0 ಡಿಗ್ರಿ, ಮ್ಯಾಗ್ನೆಟಿಕ್ ಡಿಪ್ 0 ಇರುತ್ತೆ. ಆದರೆ BH ಹಾರಿಜೆಂಟಲ್ ಕಾಂಪೋನೆಂಟ್ BH ಇಸ್ ಮ್ಯಾಕ್ಸಿಮಮ್, ವಿಚ್ ಇಸ್ ಈಕ್ವಲ್ ಟು ಟೋಟಲ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ B. ಆದರೆ ವರ್ಟಿಕಲ್ ಕಾಂಪೋನೆಂಟ್ BV ಈಕ್ವಲ್ ಟು 0 ಆಗುತ್ತೆ ಅಟ್ ದಿ ಈಕ್ವೇಟರ್ ಹತ್ರ. ಅಟ್ ದಿ ಪೋಲ್ಸ್ ಥೀಟಾ ಈಕ್ವಲ್ ಟು 90, BH ಈಕ್ವಲ್ ಟು 0 ಅಂಡ್ BV ಈಕ್ವಲ್ ಟು B. ಬಟ್ ಅಟ್ ದ ಈಕ್ವೇಟರ್ ಥೀಟಾ ಈಕ್ವಲ್ ಟು 0, BH equal to B and BH is equal to B and BV is equal to 0. So these are all Earth's magnetic elements different at the different places.